ಅಕ್ಷಯ್ ಪಿಜನ್ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ. 30 ಡೇಸ್ 30 ವಿಡಿಯೋ ಚಾಲೆಂಜ್ ಸೆಕೆಂಡ್ ಡೇ. ಎಲ್ಲವನ್ನು ಈಚೆ ಬಿಟ್ಟಿದ್ದೀನಿ. ಇವನು ಒಬ್ಬ ಹುಡುಗ ಕ್ಯಾಶ್ ಕೊಟ್ಟಿದ್ದ ನನಗೆ 500 ರೂಪೀಸು. ಇವತ್ತು ಅವ್ನು ಹಿಡ್ಕೊಳತ್ತವನೆ. ಅದರದ್ದೇ ವಿಡಿಯೋ. ಇವತ್ತು ಲಾಸ್ಟ್ ವಿಡಿಯೋ ಪಟ್ಟಗಳದು 2 ಪಟ್ಟ. ತುಂಬ ಚೆನ್ನಾಗವು 2 ಒಟ್ಟಿನಲ್ಲಿ. ಅವನು ಹುಡುಗ 500 ರೂಪಾಯಿ ಕೊಟ್ಟಿದ್ದಾನೆ. ಏನು ತುಂಬ ಗಾಬರಿ ಬೀಳ್ತೈತೆ. ಇವಾಗ ತಾನೇ ಬಂದುಬಿಟ್ಟೋದ, ಅಣ್ಣ ಮನೆಗೆ ಹೋಗ್ಬಿಟ್ಟು ಬಂದು ಮಾಡ್ಕೊಂಡು ಬರ್ತೀನಿ ಅಂತ. ಒಂದು 5 ನಿಮಿಷ ಬಂದುಬಿಡ್ತಾನೆ ಅವನು. ಇನ್ನು ದೊಡ್ಡವು ಎಲ್ಲ ಊಟ ತಿಂತಾವೆ. ಅವೇ ತಿಂತ ಊಟ ಎಲ್ಲ ಅವಾಗಲೇ ಊಟ ಇಕ್ಕಿದ್ದೆ. ಇದೇ ದುಡ್ಡಲ್ಲಿ ಇದಕ್ಕೊಂದು ಎಣ್ಣೆ ಎತ್ಕೊಬರ್ತೀನಿ. ಎಣ್ಣೆ ಎತ್ಕೊಬಂದ್ಬಿಟ್ಟು ಜೊತೆ ಹಾಕ್ಕೊಂತೀನಿ, ಇಲ್ಲಾಂದರೆ ಇದನ್ನ ಜೊತೆ ಹಾಕ್ತೀನಿ. ನೋಡೋಣ ಏನು ಮಾಡೋದು. ಮೊಟ್ಟೆ ತರಿಸ್ಕೊಡ್ತೀನಿ ಬನ್ನಿ. ಪ್ಲಸ್ ಮೊಟ್ಟೆ ನೋಡ್ಬೋದು, 2 ಮೊಟ್ಟೆ ತುಂಬ ಚೆನ್ನಾಗಿ ಫಾರ್ಮ್ ಆಗ್ತಾಯಿದೆ. ಇದ್ರಾಗ ಮೊಟ್ಟೆ ಆಗೋದು ನನಗೇನೋ ಡೌಟೇ. ಚೆಕ್ ಮಾಡಿ ನೋಡ್ತೀನಿ ಆಮೇಲಿಂದ. ಆ ಹುಡುಗ ಬಂದು ಹಿಡ್ಕೊಂಡು ಹೋಗ್ತಾನೆ. ಇವತ್ತು ಬೇಗ ಇಲ್ಲ ಇಟ್ಬಿಟ್ಟಿದ್ದೀನಿ ನಾನು, ಕಲ್ದು ತಿರ್ಗಾಕೆ. ಇವತ್ತು ಇದ್ರದ್ದು ಲಾಸ್ಟ್ ಡೇ. ಇವತ್ತು 18, ಇನ್ನೊಂದು 5 ಡೇಸ್ ಒಳಗಡೆ ಇದರಲ್ಲಿ ಪಿಲ್ಲೆ ಹ್ಯಾಚ್ ಆಗುತ್ತೆ. ತಿರುಗಿ ಇದ್ರ ಪಿಲ್ಲೆನೂ ಸೇಲ್ ಮಾಡ್ತೀನಿ ಅಂತ ಹೋದ ವಿಡಿಯೋದಲ್ಲಿ ಹೇಳಿದ್ದೆ. ಯಾರಿಗಾದ್ರೂ ಬೇಕಾಗಿದ್ದರೆ ಅವಾಗ ಎತ್ಕೋಬೋದು. ಅದು ಸಮೇತ 500 ರೂಪೀಸೇ. ಇನ್ನು ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಬರೀ 450 ರೂಪಾಯಿ ಕೊಡ್ತೀನಿ. ಮೀನ್ಸ್ 50 ರೂಪಾಯಿ ಡಿಸ್ಕೌಂಟು ಸಬ್ಸ್ಕ್ರೈಬರ್ಸ್ ಆಗಿದ್ದರೆ. ಇಲ್ಲ ಬೇರೆಯವರಾಗಿದ್ದರೆ ಡಿಸ್ಕೌಂಟ್ ಇಲ್ಲ, 500 ನೋಡ್ಬೋದು. ಇವತ್ತು ಇದ್ರದ್ದು ಲಾಸ್ಟ್ ಡೇ. ಆಗಲೇ ಹುಡುಗ ನಾನು ಬೇಡ ಅನ್ನೋ ಕ್ಯಾಶು ಕೊಟ್ಟವನಿ. ಒಂದು ಅವಳ ಅಪ್ಪನ ಥರ ಬ್ಲ್ಯಾಕ್ ಐಸು, ಇನ್ನೊಂದು ಅವಳ ಅಮ್ಮನ ಥರ ಆರೆಂಜ್ ಐಸು. ಅವರ ಅಮ್ಮ ನೋಡ್ಬೋದು, ಚೆನ್ನಾಗವೆ 2. ಮತ್ತು ಇದಕ್ಕೆ ಒಂದು ಎಣ್ಣೆ ಎತ್ಕೊಬಿಡ್ತೀನಿ ಅಂತ ಹೇಳಿದ್ದೆ. ಹುಡುಗ ಹೋಗ್ಬಿಟ್ಟು ಬೋನ್ ಮಾಡ್ಕೊಂಡು ಬರ್ತಾನೆ. ಒಂದು 5 ಮಿನಿಟ್ಸ್ ನೋಡಿ, ಇನ್ನೂ ಎಷ್ಟೊತ್ತಾಗುತ್ತಾ ಒಂದು ಬರೋದು. ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟೋದ. ಮತ್ತು ಗಾಯ್ಸ್, ನಾನು ಇನ್ನೊಂದು ನಿಮ್ಮ ಹತ್ರ ಏನು ಕೇಳ್ಕೊಂತೀನಿ ಗೊತ್ತಾ, ಬೇಗ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಚಾನಲ್ ತುಂಬ ಅಂದರೆ ತುಂಬ ಡೌನ್ ಆಗೋತೈತೆ. ತುಂಬ ದಿವಸದಿಂದ ನಾನು 200K ಫಿನಿಷ್ ಮಾಡಬೇಕು ಅಂತಿದ್ದೀನಿ, ಆದ್ರೂ ಆಗ್ತಾ ಇಲ್ಲ. ಅದಕ್ಕೆ ನಾನು ಈ 30 ಡೇಸ್ 30 ವಿಡಿಯೋ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿರೋದು. ಅದೊಂದು ರೀಸನ್ನು. ಮತ್ತು ನನಗೆ ಹಿಂದೆ ಮಾಡೋ ಚಾನಲ್ಸ್ ಎಲ್ಲ ಆಗಲೇ ತುಂಬ ಫಾಸ್ಟಾಗಿ ಹೋಗ್ತೈತೆ. ಅದೊಂದು. ನಾನು ನೀಟಾಗಿ ವೀಡಿಯೋ ಮಾಡೋಕ್ಕಿದ್ರೆ ನಂದು ಆಗಿರೋದು. ಅದಕ್ಕೆ ವೀಡಿಯೋ ಹಾಕ್ತೀನಿ. ನಾಳೆ ಒಂದು ಟಾಪಿಕ್ ಮೇಲೆ ಕ್ಲಿಯರಾಗಿ ಒಂದು ಟಾಪಿಕ್ ಮೇಲೆ ನಾನು ವೀಡಿಯೋ ಮಾಡ್ತೀನಿ. ಮತ್ತು ಅದಕ್ಕೆ ಅಲ್ಲಿ ಹಳೆ ದಾವಡಿ ಹತ್ರ ಇದ್ದಾಗ ಒಂದು ಮೆಡಿಸನ್ ಮಾಡಿದ್ದೆ, ಅದಕ್ಕೆ ಅದ್ರ ಮೇಲೆ ಟ್ರೈ ಮಾಡಿದ್ದೆ. ಅದು ಸಕ್ಸಸ್ ಆಯಿತು ಫೇಲ್ಯೂರ್ ಆಯಿತು ಅನ್ನೋದು ನಾನು ಈ ವಿಡಿಯೋದಲ್ಲಿ ನೆಕ್ಸ್ಟು ನಾನು ಹೇಳ್ತೀನಿ. ಮತ್ತು ಇದರಲ್ಲಿ ಯಾಕೋ ಕಾಲು ಪುಕ್ಕ ಕಿತ್ತಾಗ ಏನೋ ರಕ್ತ ಬರ್ತಾ ಇದ್ದಂಗಿದೆ. ನೋಡೋಣ ಇಡೀ ಪಟ್ಟ ಕೈಗೆ ಸಿಗಲ್ಲ. ತುಂಬ ಅಂದರೆ ತುಂಬ ಆಟಾಡ್ಸುತ್ತೆ ಗೈಸ್. ನೋಡ್ಬೋದು ಬ್ಲಡ್ ಬರ್ತಾ ಇದೆ. ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನಿಸ್ತೈತೆ. ಇಲ್ಲಿ ರೆಡ್ ಕಲರ್ ಆಗಿದೆ. ಪಕ್ಕಕ್ಕೆ ಬಿದ್ದೋದ್ರೆ ಹಂಗೆ ಆಗೋದು. ಅದಕ್ಕೆ ಬೂಟು ನಮ್ಮ ಅಣ್ಣ ಈಗ ಸಾಕೋಳಕ್ಕೆ ಇಷ್ಟಪಡಲ್ಲ. ಒಂಚೂರು ಪಕ್ಕ ಏನಾದರೂ ಕಿತ್ತೋಯ್ತು ಅಂದ್ರೂ, ಯಾರಾದರೂ ಹಿಡ್ಕೊಂಡ್ರೆ ಏನಾದರೂ ಆಯಿತು ಅಂದರೆ ಬ್ಲಡ್ ಬರುತ್ತೆ. ಆಯ್ತಲ್ಲ, ಹುಡುಗನ ಬಂದ ಇವಾಗ ಹಿಡ್ಕೊ ಕಳಿಸ್ತೀನಿ. ಆಯ್ತು ನೋಡ್ಬೋದು, ನಮ್ಮ ಅಕ್ಕಿ ಸ್ನಾನ ಮಾಡ್ಕೊಳಕ್ಕೆ ನೋಡ್ತವೆ. ಇವತ್ತು ಲಾಸ್ಟ್ ಡೇ ನಮ್ಮ ಪಟ್ಟಗಲ್ದು. ತುಂಬ ಬೇಜಾರಾಗುತ್ತೆ. ಅಂದರೆ ಏನು ಮಾಡೋಕ್ಕಾಗಲ್ಲ, ಸೇಲ್ ಮಾಡಲೇಬೇಕು. ಅದಕ್ಕೆ ಇದು ಚಾಕ್ಲೇಟ್ ಚಿನ್ನಿಗೆ ಒಂದು ಎಣ್ಣೆ ತಗೊಬಂದು ಹಾಕಬೇಕು ಅಂದರೆ ಇವತ್ತು ಅದನ್ನ ಸೇಲ್ ಮಾಡಲೇಬೇಕು. ಮತ್ತು ನಾನು ಸ್ವಲ್ಪ ಈ ಸಂಡೇ ಅವರ ಅಪ್ಪ ಅಮ್ಮನ ಈ ಸಂಡೇ ಆಡಿಸ್ತೀವಿ.
ರೂಢಿ ಆಗಿದ್ರೂ ರೂಢಿ ಆಗದೇ ಇದ್ರೂ ಗಣ್ಣದ ರೂಢಿ ಆಗಿದೆ. ಹೆಣ್ಣದೇ ಅವತ್ತು ಹೆಣ್ಣು ಫ್ಲೈ ಮಾಡಿದ್ರಿಂದನೇ ಅದು ಗಣ್ಣದ ಸಮೇತ ಫ್ಲೈ ಮಾಡ್ಕೊಂಡು ಹೋಗಿದ್ದು, ಇಲ್ಲಾಂದರೆ ಅದು ಸಮೇತ ಫ್ಲೈ ಮಾಡ್ತಿರ್ಲಿಲ್ಲ. ಹೆಣ್ಣದೊಂದು ಸೈಲೆಂಟಾಗಿದ್ದಿದ್ರೆ ಗೈಸ್. ನಮ್ಮದು ಗಣ್ಣದು ಯಾಕೋ ಒಂಥರ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು ಗೂಡಲ್ಲಿ. ಯಾಕೆನ್ನೋದಂದರೆ ದಾರ ನೋಡ್ಬೋದು, ಈ ದಾರದಿಂದ ಕಾಲಿಗೆ ತಗ್ಲಾಕೊಂಬಿಟ್ಟಿತ್ತು ಪಾಪ. ನೋಡ್ಬೋದು ಇವಾಗ್ಲೂ ಯಾಕೋ ಒಂಥರ ಅಕ್ಕಿ ಕೊಯ್ಕೊಂಡಿಡ್ಬೇಕು. ನನ್ನ ಪ್ರಕಾರ ಪೂರ್ತಿ ಚೆಕ್ ಮಾಡ್ತೀನಿ ರೀ. ನೋಡ್ಬೋದು ಕಾಲಿಗೆ ಕಕ್ಕು ಇದಾಗ್ತಾ ಇದೆ, ಅದಕ್ಕೆ ಕುಯ್ಕೊಂಡಿಡ್ಬೋದು. ಇಡೀ ಸ್ವಲ್ಪ ಚೆಕ್ ಮಾಡಿಬಿಟ್ಟು ನೋಡಿ ಗೈಸ್. ಇವಾಗ ಸ್ವಲ್ಪ ಬೆಳ್ಳಿದೆ, ಅದು ದಾರ ಎಳ್ದಿದ್ದಕ್ಕೆ ಸ್ವಲ್ಪ ನೋವಾಗ್ತಾ ಇತ್ತು. ನಮ್ಮದು ಹೆಣ್ಣು ಸ್ನಾನ ಮಾಡ್ಕೊಳಕ್ಕೆ ನೋಡ್ಬೋದು ಹೆಂಗಾಡ್ತಾ ಇದೆ. ಇನ್ನೆಲ್ಲ ಸ್ನಾನ ಮಾಡ್ಕೊತವೆ. ಆ ಹುಡುಗ ಅಂತ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಂದು ಎತ್ಕೊಂಡು ಹೋಗ್ಬೋದು. ಆವಾಗಲೇ ಬಂದಿದ್ದ ಅಂತ ಹೇಳಿದ್ದೆ. ಅಂದರೆ ಅವನಿಗಿನ್ನ ಡೋರ್ ಫಿಕ್ಸ್ ಮಾಡಿಲ್ವಂತೆ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ. ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಲೆಂತ್ ಆದರೆ ಆಗಲಿ ಗೈಸ್. ಹುಡುಗ ಇಷ್ಟು ಮಾಡ್ಕೊಂಡು ಎತ್ಕೊಬಂದಾನೆ ಒಂದು ಕ್ರೇಟಲ್ಲಿ. ಈಗ ಅವಳ ಅಪ್ಪ ಅಮ್ಮನ ಜೊತೆ ಲಾಸ್ಟ್ ಟೈಮ್ ಮೀಟ್ ಮಾಡಿಸ್ಬಿಟ್ಟು ಒಳಗಡೆ ಬೋನ ಕಟ್ಕೊಳ್ಳೋಣ ಅಷ್ಟೇ. ಇವತ್ತು ಇಲ್ಲಿ ಇದ್ರದ್ದು ಲಾಸ್ಟ್ ಡೇ. ಇದ್ರ ಜೊತೆ ಒಂದಲ್ಲ ಲಾಸ್ಟ್ ಟೈಮ್ ಮೀಟ್ ಮಾಡಿಸ್ತಾ ಇರೋದು. ಅಷ್ಟೇ ಕ್ಯಾಸ್ಟ್ ಕೊಟ್ಟವನು. ಈಗ ಇದು ಲಾಸ್ಟ್ ವೀಡಿಯೋ ಅಂತ ಹೇಳ್ದು ಆಯ್ತಲ್ಲ. ಇವತ್ತಿನ ವೀಡಿಯೋಗೆ ಎಂಡ್ ಮಾಡ್ತಾ ಟೇಕ್ ಕೇರ್. ಬಾಯ್. ಸಿ ನೆಕ್ಸ್ಟ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಗಾಯ್ಸ್. ಬಾಯ್ ಬಾಯ್.